ಆ ಟೈಮಲ್ಲಿ ಐ ಟುಕ್ ಎ ಸ್ಟ್ರಾಂಗ್ ಡಿಸಿಷನ್. ಬಂದ್ಬಿಟ್ಟಿದ್ದೀನಿ, ಫೀಲ್ಡ್ಗೆ ಇಳಿದಿದ್ದೀನಿ. ಇದಕ್ಕೂ ಮುಂಚೆ ಮಾಡಿರೋ ಬಿಸ್ನೆಸ್ ಎಲ್ಲಾನು ಕೈ ಸುಟ್ಕೊಂಡಿದ್ದೀನಿ. ಏನ್ ಮಿಸ್ಟೇಕ್ ಮಾಡಿದೆ ಅಂದ್ರೆ ಅಟ್ ಅ ಟೈಮ್ ಬೆಳಗ್ಗೆ ಕಾಲೇಜು, ಮಧ್ಯಾಹ್ನ ಬಿಸ್ನೆಸ್, ಈವ್ನಿಂಗ್ ಮತ್ತೆ ಕೆಲಸ, ಇದೆಲ್ಲ ಮಿಸ್ಟೇಕ್ಸ್ ಮಾಡಿದ್ರಿಂದ ಅವತ್ತು ನಾನು ಡಿಸೈಡ್ ಮಾಡಿದೆ ಬಿಸ್ನೆಸ್ಸೇ ಮಾಡಬೇಕು. ನಾನು ಮಾಡಿರೋ ಬಿಸ್ನೆಸ್ಸೇ ಮಾಡಬೇಕು, ಇದೇ ಬಿಸ್ನೆಸ್ ಅಲ್ಲಿ ಸರ್ವೈವ್ ಆಗೋಣ ಅಂತ. ಐ ಟುಕ್ 2 years ಅರೌಂಡ್ ಟು ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದಿ ಫೀಲ್ಡ್. Sir, it is around 2019 I started business, sir. Gold business. Yes. Buying and selling. Only buying, selling ಅಂದ್ರೆ it's like a trading ನಮ್ದು. Trading, okay. So 2 years ಅರ್ಥ ಮಾಡ್ಕೊಂಡ್ರಿ business ನ. Yes sir, 2019 ಸ್ಟಾರ್ಟ್ ಮಾಡಿದ್ವಿ. ಆಲ್ ಆಫ್ ದಿ ಸಡನ್ ಲಾಕ್ಡೌನ್ ಸ್ಟಾರ್ಟ್ ಆಗೋಯ್ತು. BTA ನಾನು ಆಕ್ಚುಲಿ ಸಿಲ್ವರ್ ಮೆಂಬರ್ಶಿಪ್ಗೆ 299 ನ 3 ಸರಿ ಪೇ ಮಾಡಿದ್ದೆ ಸರ್. ಬಟ್ 3 ಸರಿನೂ ಅಟೆಂಡ್ ಆಗಿರಲಿಲ್ಲ. ಆನ್ 4th ಟೈಮು ಮತ್ತೆ ಹಂಗೆ ರಿಪೀಟೆಡ್ ಬರ್ತಾ ಇದ್ದಾಗ ಸರಿ ಎಲ್ಲ ಟೈಮಲ್ಲಿ ಪೇ ಮಾಡಿಬಿಡೋದೇನಕ್ಕೆ ಒಂದ್ಸರಿ ಒಂದು ಕ್ಲಾಸ್ ತಗೊಂಡು ನೋಡೋಣ, ಓಕೆ ಆದರೆ ಕಂಟಿನ್ಯೂ ಮಾಡೋಣ, ಇಲ್ಲಾಂದ್ರೆ ಬೇಡ ಅನ್ನೋ ಒಂದು ಜಸ್ಟ್ ಆಪ್ಷನಲ್ ಆಗಿ ನಾನು ಎಂಟ್ರಿ ಕೊಟ್ಟಿದ್ದು. ಸೊ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದೆ. ಯಾಕೋ ಓಕೆ ನನಗೆ ಏನು ಬೇಕಾಗಿತ್ತು ಅಂದರೆ ಮೈನ್ ಥಿಂಗು ಕನ್ನಡದಲ್ಲಿ ಕೋಚ್ ಕೊಡೋರು ಯಾರೂ ಇರಲಿಲ್ಲ ಸರ್. ನಾವು ಯಾವಾಗಲೂ ಬರೀ ಇಂಗ್ಲೀಷ್ ಇಲ್ಲ ಹಿಂದಿಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದವರು. ಸೊ ಅಲ್ಲಿ ನಾನು ಜಾಯ್ನ್ ಆದೆ. ಅಲ್ಲಿ ಆಗಿದ ತಕ್ಷಣ ನನಗೆ ಡೈಮಂಡ್ ಮೆಂಬರ್ಶಿಪ್ ನೀವು ಅಲ್ಲಿ ಆಫರ್ ಮಾಡಿದ್ರಿ. ಸೊ ನನಗೆ ಸಿಲ್ವರ್ಲೆ ಎಷ್ಟು ಸಿಗ್ತಿದೆಯಲ್ಲ, ನನ್ನ ಕಂಪನಿ ಟರ್ನ್ ಓವರ್ ತಕ್ಕನಂಗೆ ನಾನು ಬೆಳಿಬೇಕು ಅಂದಾಗ ನನ್ನ ಹತ್ರ ಇಲ್ದಿರೋ ನಾಲೆಡ್ಜ್ನ ನಾನು ಇಂಪ್ಲಿಮೆಂಟ್ ಮಾಡಲೇಬೇಕು ಅನ್ನೋದು ಒಂದು ಥಾಟ್ ಬಂದಾಗ ನಾನು ಡೈಮಂಡ್ ಮೆಂಬರ್ಶಿಪ್ಗೆ ಬಂದೆ ಸರ್. ಡೈಮಂಡ್ ಮೆಂಬರ್ ಆದ್ಮೇಲೆ ಫಸ್ಟ್ ಕ್ವಶನ್ ಕೇಳಿದೆ, ಏನ್ ಗೋಲ್ ಅಂತ ಹೇಳಿದೆ. 500 crore ಅಂದ್ರಿ. ಎಸ್ ಸರ್. ಡೈಮಂಡ್ ಮೆಂಬರ್ಶಿಪ್ಗೆ ಬಂದೆ, ಕ್ಲಾಸಸ್ ತಗೊಂತಿದ್ದೆ, ಸ್ವಲ್ಪ ಗ್ಯಾಪ್ ತಗೊಂತಿದ್ದೆ. ಬಟ್ ಐ ಸ್ಟಿಲ್ ರಿಮೆಂಬರ್ ಸರ್, POSಗೆ ಬಂದೆ. POSಗೆ ಬಂದಾಗ ಅಲ್ಲಿ 2 ವಿಷಯ ನಾನು ತಗೊಂಡೋದೆ ಮನೆಗೆ ಹೋಗ್ಬೇಕಾದ್ರೆ. ಒಂದು ಏನು ಅನ್ಕೊಂತೀನಿ ಅದು ಮಾಡಬೇಕು, ಎರಡನೇದು ಪ್ಯಾಸಿವ್ ಇನ್ಕಮ್ ಜನರೇಟ್ ಮಾಡಬೇಕು ಅಂತ. ಸೊ ದೇರ್ ಐ ಸ್ಟಾರ್ಟೆಡ್ ಕೆರಿಯರ್. ನಾನು ಅಲ್ಲಿಂದ ಬಂದಾದ್ಮೇಲೆ ನನ್ನ ಕಂಪನಿ ಮಾರ್ಜಿನ್ ಇಂಟು 3x ಬಂತು ಸರ್. ಈವನ್ ಟರ್ನ್ ಓವರು 3x ತಂದೆ. BTech ಬಂದಾದ್ಮೇಲೆ ಸಿಸ್ಟಮ್ ಅರ್ಥ ಮಾಡ್ಕೊಂಡೆ, ಇಂಪ್ಲಿಮೆಂಟ್ ಹೆಂಗ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡೆ. ಮೈನ್ ಆಗಿ ಈ ಡಿಜಿಟಲ್ ವೈಸಲ್ಲಿ ಸರ್, ಡಿಜಿಟಲ್ ವೈಸಲ್ಲಿ ನಂದು ಸೆಟಪ್ ಇತ್ತು, ಬಟ್ ಯಾವ್ದೂ ಆಕ್ಟಿವ್ ಆಗಿ ಇಟ್ಕೊಂಡಿರ್ಲಿಲ್ಲ. ಯಾವ್ದಾದ್ರು ಏಜೆನ್ಸಿ ಕೊಡೋದು ಅವ್ರು ಮಾಡಲಿಲ್ಲ ಅಂದ್ರೆ ನಾನು ತಲೆ ಕೆಡ್ಸ್ಕೊಂತ ಇರಲಿಲ್ಲ. ಆಮೇಲೆ ಗೊತ್ತಾಯ್ತು ವೈಟೇಜ್ ಆಫ್ ಡಿಜಿಟಲ್ ಏನು ಅಂತ. ಅವಾಗ ನಾನು ಒಬ್ಬ ಮ್ಯಾನೇಜರ್ನ ಹೈಯರ್ ಮಾಡ್ಕೊಂಡೆ ಡಿಜಿಟಲ್ ಮಾರ್ಕೆಟಿಂಗ್ಗೆ ಕಂಪನಿಗೆ ಅಂತ. ಸೊ ನಾವು ವಿ ಯೂಸ್ ಟು ಗೆಟ್ ದಿ ಕಸ್ಟಮರ್ ಥ್ರೂ ಗೂಗಲ್. ನಮಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಿಂತ ಜಾಸ್ತಿ ನಮಗೆ ಗೂಗಲಲ್ಲೇ ಕಸ್ಟಮರ್ಸ್ ಬರ್ತಾರೆ. ಕಂಪನೀಸ್ ರಿವ್ಯೂಗೆ ಲೈವ್ ರಿವ್ಯೂಸ್, ಕಸ್ಟಮರ್ ಒನ್ಸ್ ಬಿಸ್ನೆಸ್ ಆದಮೇಲೆ ರಿವ್ಯೂ ಕೊಡೋಕೆ ಹೇಳ್ತೀವಿ. ನಿಮ್ಗೆ ಏನು ಅನಿಸ್ತು, ಬಿಸ್ನೆಸ್ ಇಸ್ ವರ್ಸ್ಟ್ ಅನ್ಸ್ರೆ ವರ್ಸ್ಟ್ ಅಂತ ಕೊಡಿ, ಬೆಸ್ಟ್ ಅನ್ಸ್ರೆ ಬೆಸ್ಟ್ ಅಂತ ಕೊಡಿ ಅಂತ. ಅದ್ರ ಜೊತೆಗೆ ಮ್ಯಾನೇಜರ್ಸ್ ನೇಮ್ನ ಮೆನ್ಷನ್ ಮಾಡಿಸ್ತೀವಿ ಸರ್. ಯಾಕೆ ಅಂದರೆ ಆ್ಯಂಡ್ BTech ಬಂದಾದ್ಮೇಲೆ ಅದು ನಮ್ಮ ಮೈನ್ ಡಿಜಿಟಲಿ ನಾನು ಆಕ್ಟಿವ್ ಆದೆ ಫುಲ್ ಆಗಿ. ದೆನ್ ಟೀಮ್ ಬಿಲ್ಡಿಂಗ್ ಸರ್. ಟೀಮ್ ಬಿಲ್ಡಿಂಗಲ್ಲಿ ಝೀರೋ ನಾಲೆಡ್ಜಲ್ಲಿ ಇದ್ದಿದ್ದು ನನಗೆ. BTech ಬಂದಾದ್ಮೇಲೆ ನನ್ನ ಹತ್ರ 3 members 4 members ಇದ್ದಿದ್ದು. ಇವತ್ತು ನನ್ನ ಹತ್ರ 16 members ವರ್ಕ್ ಮಾಡ್ತಾರೆ. 16 ಸೂಪರ್.